ಸರ್ ಮತ್ತೆ ಕೈ ಹಾಕ್ಬಿಡಿ. ಕೈ ಈಚೆ ತೆಗೆಮ್ಮ. ಫಿಸಿಕ್ಸ್ ಸುಮ್ಮನೆ ಈ ಸರಿ ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಒಂದು ಶೈಕ್ಷಣಿಕ ಕ್ಷೇತ್ರದಲ್ಲಿ ಒಂದು ದಾಪುಗಾಲು ಅಂತ ಹೇಳ್ಬೋದು. ಹೋದ ವರ್ಷ 19ನೇ ಸ್ಥಾನದಲ್ಲಿದ್ದಂಥ ಪರೀಕ್ಷಾ ಫಲಿತಾಂಶ SSLC ಈ ಸರಿ 7ನೇ ಸ್ಥಾನಕ್ಕೆ ಬರೋದಕ್ಕೆ ಬಂದಿದೆ. ಇದಕ್ಕೆಲ್ಲ ಕಾರಣಕರ್ತರಾದಂಥ ನಮ್ಮ ಜಿಲ್ಲಾ ತಂಡ, ಏನು ಶಿಕ್ಷಣಾಧಿಕಾರಿಗಳಂತ, ನೋಡಲ್ ಅಧಿಕಾರಿಗಳಂತ ನಿರೂಪಿಸ್ತಿ ಮೇಡಮ್ನವರು ಮತ್ತು ನಮ್ಮ ಶಿಕ್ಷಣ ಅನಂತರಾಜ್ ಅವರು, ವಿಷಯ ಪರಿವೀಕ್ಷಕರು ಮತ್ತು DVPC ಅವರು ಮತ್ತು ನಮ್ಮ ಎಲ್ಲ ಸಂಘದ ಅಧ್ಯಕ್ಷರು, ಕಾರ್ಯದರ್ಶಿಗಳು ಎಲ್ಲರೂ ಕೂಡ ಸಹಕಾರ ಕೊಟ್ಟಿದ್ದಾರೆ. ಅದ್ರ ಪ್ರಕಾರ ಅತಿ ಮುಖ್ಯವಾಗಿ ನಮಗೆ ನಮ್ಮ ತಾಲೂಕಿನ ಎಲ್ಲ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಪರಿಶ್ರಮ ಹಾಕಿ ಒಂದು ಉತ್ತಮ ಫಲಿತಾಂಶ ಬರೋದಕ್ಕೆ ಕಾರಣಕರ್ತರಾಗಿದ್ದಾರೆ. ನಮಗೆಲ್ಲರೂ ಕೂಡ ಮುಖ್ಯವಾಗಿ ಬೆನ್ನೆಲುಬಾಗಿ ನಿಂತವರು ಅಂತಂದರೆ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳಂತ ಶ್ರೀ ರಾಜೇಂದ್ರ ಪ್ರಸಾದ್ ಅವರು, ಅದೇ ರೀತಿ ಗಾಯತ್ರಿ ಮೇಡಮ್ನವರು ನಮಗೆ ಇವತ್ತು ಅವರು ಸಂಪೂರ್ಣ ಬೆಂಬಲ ಕೊಟ್ಟರು ಮತ್ತು ಬೇರೆ ಬೇರೆ ಮೋಟಿವೇಶನ್ ಪ್ರೋಗ್ರಾಮ್ಗಳನ್ನು ಸಿದ್ಧತೆ ಮಾಡಿ ಅವರು ನಮ್ಗೆ ಅವಕಾಶ ಕೊಟ್ಟು ಮಕ್ಕಳಿಗೆ ಮತ್ತು ಟೀಚರ್ಸ್ಗೆ ಧೈರ್ಯವನ್ನು ತುಂಬುವಂಥ ವ್ಯವಸ್ಥೆ ಮಾಡಿದ್ರು. ಮತ್ತು 4ನೇ ದಿನಪ್ಪ ಅಂತಂದರೆ ನಮ್ಮ ಎಲ್ಲ ಮುಖ್ಯ ಶಿಕ್ಷಕರು, ಎಲ್ಲ ಶಿಕ್ಷಕರು ಒಂದು ಉತ್ತಮವಾದಂಥ ಕಾರ್ಯವನ್ನು ನಿರ್ವಹಿಸಿ ಅವ್ರಿಗೆ ಏನು ನಿಗದಿ ಮಾಡಿತ್ತು, ಟಾಸ್ಕ್ ಏನು ನಿಗದಿ ಮಾಡಿತ್ತು ಅದನ್ನು ಸಂಪೂರ್ಣವಾಗಿ ಯಶಸ್ವಿಗೊಳಿಸೋದಕ್ಕೆ ಅವ್ರು ಕಾರಣಕರ್ತರಾಗಿದ್ದಾರೆ. ಒಟ್ಟಲ್ಲಿ ಫಲಿತಾಂಶ, ನಮ್ಮ SSLC ಫಲಿತಾಂಶ ನಾವೇನು ಒಂದು ಕ್ರಿಯಾಯೋಜನೆ ಹಮ್ಮಿಕೊಂಡಿದ್ವಿ, ನಾವೇನು 1 to 5th ಬರಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ, ಮಾನ್ಯ ಮುಖ್ಯಮಂತ್ರಿಗಳ ನಿರ್ದೇಶನಂತೆ ಬರಬೇಕು ಅಂತ ಮಾಡ್ಕೊಂಡಿದ್ವಿ. ಆದರೂ ಕೂಡ ನಾವು ಶ್ರಮವನ್ನು ವಹಿಸಿ ಒಂದು 7ನೇ ಸ್ಥಾನಕ್ಕೆ ತರುವಂಥ ವ್ಯವಸ್ಥೆಯನ್ನು ನಾವು ಮಾಡ್ಕೊಂಡಿದ್ವಿ. ಒಂದು ಉತ್ತಮವಾದ ಫಲಿತಾಂಶ ಬಂದಿದೆ. ಮಕ್ಕಳ ಭವಿಷ್ಯ ಒಂದು ಉತ್ತಮವಾದಂಥ ವಾತಾವರಣದಲ್ಲಿ ಹೋಗಲಿ, ಅವರು ಒಳ್ಳೆಯ ಭವಿಷ್ಯವನ್ನು ಹೊಂದಲಿ. ಅದೇ ರೀತಿ ಯಾರು ಫೇಲ್ ಆದರೂ ಅವಕಾಶ ಇದೆ ಇಲಾಖೆಯಲ್ಲಿ. ತಿರ್ಗಾ ಪುನಃ ಜೂನಿಂದ 7ನೇ ತಾರೀಕಿಂದ ಪರೀಕ್ಷೆ ಇದೆ. 2ನೇ ಪರೀಕ್ಷೆ ಇದೆ, ಅಲ್ಲೂ ಕಟ್ಟು ಪಾಸ್ ಮಾಡ್ಕೋಬೋದು. ಮತ್ತು 3ನೇ ಪರೀಕ್ಷೆನೂ ಇದೆ, ಅಲ್ಲೂ ಕೂಡ ಕಟ್ಟು ಪಾಸ್ ಮಾಡ್ಕೋಬೋದು. ಯಾರು ಅಂಕಗಳು ಕಡಿಮೆ ಇರ್ತದೆ ಅವರು ಪುನಃ ತೊಗೊಳ್ಬೋದು. ಮೈಸೂರು ಈಗ 7ನೇ ಸ್ಥಾನಕ್ಕೆ ತಂದಿದ್ದೀರಾ, ಯಾಕೆಂದರೆ ಸಾಕಷ್ಟು ಬೇಗ ಎಕ್ಸಾಮ್ ಕೂಡ ಬಂದು 6 ವರ್ಷದಿಂದ ಯಾರೋ ಪ್ರಯತ್ನ ಪಟ್ಟಿದ್ರು, ಬಟ್ ಆಗಿರಲಿಲ್ಲ. ಹೇಗೆ ಅನ್ನಿಸ್ತಾ ಈಗ ಇಲ್ಲ, ಯಾಕಂದರೆ ನಮ್ಮ ಇದ್ದಿದ್ದು ಒಬ್ಬ ಉಪನ್ಯಾಸಕರಾಗಿ ಅನ್ನೋದು ಮುಖ್ಯ ಅಲ್ಲ, ನಾವೇನು ಒಂದು ಸಾಧನೆ ಮಾಡ್ತೀವಿ, ಒಂದು ಕಾಂಟ್ರಿಬ್ಯೂಷನ್ ಕೊಡ್ತೀವಿ ಅನ್ನೋದು ನನಗೆ ಮುಖ್ಯ ಆಗಿತ್ತು. ಆದರೆ ನಾನು ಒಬ್ಬನೇ ಸಾಧನೆ ಮಾಡೋಕ್ಕಾಗ್ತಿರ್ಲಿಲ್ಲ. ಆದರೆ ನಮ್ಮ ಜಿಲ್ಲಾ ಶಿಕ್ಷಕರ ನಮ್ಮ ಏನು ಅಧಿಕಾರಿಗಳ ತಂಡ ಇದೆ ಮತ್ತು ಕ್ಷೇತ್ರ ಶಿಕ್ಷಣ ತಂಡ ಇದೆ ಮತ್ತು ಎಲ್ಲ HMs ಮತ್ತು ಎಲ್ಲ ಸಹ ಶಿಕ್ಷಕರು ನಾನು ಏನೇನು ಟಾಸ್ಕ್ ಇಟ್ಕೊಂಡಿದ್ದೆ ಅದಕ್ಕೆ ಸಂಪೂರ್ಣ ಸಹಕಾರ ಕೊಟ್ಟಿದ್ದಾರೆ. ಅದರಿಂದ ಕೊಡಬೇಕಾದ್ರೆ ಅವರಿಗೆ ಎಲ್ಲೋ ಒಂದು ಕಡೆ ಬೇಜಾರಾಗಿರುತ್ತೆ, ಅದಾಗಿದೆ. ಫಲಿತಾಂಶ ಅವರಿಗೆ ಕ್ಷಮೆಯನ್ನು ಕೋರ್ತೀನಿ. ಆದರೆ ಅದು ಮಾಡದೇ ಇರೋದ್ರಿಂದ ಅವ್ರ ಜವಾಬ್ದಾರಿ ಅಂತ ಅರ್ಥ ಕೊಟ್ಟಿದ್ದಾರೆ. ಇಲ್ಲ ಅಂತಂದರೆ ನಾನು ಆ ರೀತಿ ಈಗ 1 ಮಾರ್ಕ್ಸದು, 2 ಮಾರ್ಕ್ಸದು, 3 ಮಾರ್ಕ್ಸದು ಎಲ್ಲ ವಿಶ್ಲೇಷಣೆ ಮಾಡಿಕೊಟ್ಟು ಅದೇ ರೀತಿ ಅವ್ರನ್ನೂ ಕೂಡ ಕ್ವಶನ್ ಮಾಡಿದ್ದೀನಿ. ಆದರೂ ಕೂಡ ಅವರಲ್ಲಿ ವಿಫಲತೆ ಆಗಿದ್ರು. ಆಮೇಲೆ ಮಾರನೆಗೆ ಅವರು ಸಿದ್ಧತೆ ಮಾಡಿದ್ರು. ಅದರಿಂದನೇ ಇವತ್ತು ಉತ್ತಮವಾದ ಫಲಿತಾಂಶ ಬರೋದು. ಜಿಲ್ಲೆ ಕೂಡ ಸರ್ ಇದು ಅವ್ರೇನಾದ್ರು ಮಾತಾಡೋದು ಇಲ್ಲ, ಮಾತಾಡಿದ್ರೆ KDP ಮೀಟಿಂಗಲ್ಲಿ ಮಾತಾಡಿದ್ರು. ಆದರೂ ಅದನ್ನೇ ನಾವು ಚಾಲೆಂಜರ್ ತೊಗೊಂಡೆ. ಅದು ನೆಗೆಟಿವ್ ತೊಗೊಳಕ್ಕೆ ಹೋಗಲಿ, ಅದನ್ನು ಚಾಲೆಂಜರ್ ತೊಗೊಂಡು ನಮಗೆ ತಂಡ ಒಳ್ಳೆ ಸಪೋರ್ಟ್ ಕೊಟ್ಟರು. ಅದ್ರಲ್ಲಿ BO ಅವರು ಒಳ್ಳೊಳ್ಳೆ ಮೆಟೀರಿಯಲ್ಸ್ ತಯಾರು ಮಾಡಿಸಿದ್ರು. ನಾವು ಕೂಡ ಮೆಟೀರಿಯಲ್ಸ್ ಎಲ್ಲ ತಯಾರು ಮಾಡಿದ್ವಿ. ನಮ್ಮ ಏನು EO ಶಿಕ್ಷಣಾಧಿಕಾರಿಗಳ ತಂಡದ ಒಂದು ಉತ್ತಮವಾದ ಸರ್ಕಾರಿ ಶಾಲೆಗಳಿಗೆ ಹೆಚ್ಚು ದಾಖಲಾತಿ ಆಗುತ್ತೆ. ಈಗ ಯಾಕಂದರೆ ಈ ಖಾಸಗಿ ಶಾಲೆಗಳ 1 ಲಕ್ಷ ಒಂದು ಶುಲ್ಕದ ಒತ್ತಡದಿಂದ ನಮ್ಗೆ ಆಲ್ರೆಡಿ ನಾವು ಕೂಡ ದಾಖಲಾತಿಗಳು ಮಾಡೋಕ್ಕೆ ಹೊರಟಿದ್ದೀವಿ. ಮತ್ತು ಏನು 1ನೇ ತರಗತಿಗೆ ದಾಖಲಾತಿ ಆಗುತ್ತೆ. ಮತ್ತು ಯಾವ ಶಾಲೆಯಲ್ಲಿ ಯಾವ ತಾಲೂಕಲ್ಲಿ ಶಾಲೆ ಮುಚ್ಚುತ್ತಾರೆ ಆ ಸಂಬಂಧಪಟ್ಟ CRP ಮೇಲೆ ಶಿಸ್ತು ಕ್ರಮ ಹೊರಟಿದ್ದೀನಿ. ಒಟ್ಟು ಎಷ್ಟು ಮಕ್ಕಳು ಎಕ್ಸಾಮ್ ಬರೆದಿದ್ರು, ಎಷ್ಟು ಶಾಲೆಗಳು ಶೂನ್ಯ ಫಲಿತಾಂಶ ತಂದಿವೆ ಅಥವಾ 100% ಬಂದಿದೆ, ಅದ್ರ ಬಗ್ಗೆ ಡೀಟೇಲ್ಸ್? ಇಲ್ಲ, ಯಾವ ಶಾಲೆಗಳು ಶೂನ್ಯ ಫಲಿತಾಂಶದಲ್ಲಿ ಬರಬಾರ್ದು ಅಂತ ಒಂದು ಆಧಾರ ಇಟ್ಕೊಂಡಿದ್ವಿ. ಅದೊಂದು ನಾವು ಮ್ಯಾಪ್ ಹಾಕ್ಕೊಂಡಿದ್ವಿ. ಆಮೇಲೆ ಈಗ ಏನು 32,175 ಮಕ್ಕಳು ಕೂತಿದ್ದಾರೆ, 38,175 ಮಕ್ಕಳು ಕೂತಿದ್ರು. 32,629 ಮಕ್ಕಳು ಪಾಸಾಗಿದ್ದಾರೆ. ಅದು ಉತ್ತಮವಂತ ಇದೆ ಫಲಿತಾಂಶನೇ.
ಆಮೇಲೆ ನಾವು 620 ತೆಗೆಯುವಂಥ ಮಕ್ಕಳನ್ನೂ ಕೂಡ ತಯಾರು ಮಾಡಿದ್ವಿ. 8 ಮಕ್ಕಳು ತಯಾರು ಮಾಡಿದ್ವಿ. ಒಂದು ಸ್ವಲ್ಪ ವಿಫಲತೆ ಆಗಿದೆ, ನಾವು ಎಲ್ಲಿದಾಗಿದೆ. ಆದರೂ ಕೂಡ ಈಗ ನಾವು ಮುಂದಿನ ಯಾವ ರೀತಿ ಮಾಡಬೇಕು, ಇಲ್ಲೇನು ಲೋಪದೋಷ ಆಗಿದೆ ಸರಿಪಡಿಸ್ಕೊಂಡು ಮುಂದಿನ ದಿನಗಳಲ್ಲಿ ರಾಜ್ಯಕ್ಕೆ ಮೊದಲನೇ ಸ್ಥಾನ ಬರಬೇಕು ಅಂತ ಒಂದು ಪ್ರಯೋಜನ. ಮಕ್ಕಳ ಶೂಗಳಲ್ಲಿ ಆಗ್ತಾ ಇತ್ತು, ಅದಕ್ಕೆ ಯಾವ ರೀತಿ ಕಡಿವಾಣ ಆಗ್ತೀರಾ ಅಂತ? ಇಲ್ಲ, ಈಗ ಏನಪ್ಪ ಅಂತಂದರೆ ಪರ್ಸೆಂಟೇಜ್ ಡೀಲಿಂಗ್ ಆಗ್ತಾ ಇತ್ತು ಸರ್. ಅದು ಒಂದು ಬಂತು, ಮಾಹಿತಿ ಬಂದಿದೆ, ಅದು ಯಾರೊಬ್ಬರು ದೂರು ಕೊಟ್ಟಿದ್ದಾರೆ, ಅದ್ರ ಬಗ್ಗೆನೇ ತಗೊಂಡಿದ್ದೀವಿ. ಯಾಕಂದರೆ ಸಂಬಂಧಪಟ್ಟಂಥ ಏನು ಮಾಡ್ತಾ ಇದ್ದಾರೆ ಅನುದಾನಿತ ಶಾಲೆಗಳು ಯಾವುದೋ ಒಂದು ಸಮಸ್ಯೆ ಕೊಟ್ಟು ಸ್ಲಿಪ್ ಕೊಟ್ಟಲ್ಲಿ ಕಳಿಸ್ತಾ ಇದ್ರು. ಅದನ್ನು ಕೂಡ ತಡೆಗಟ್ಟಿದ್ದೀವಿ, ಅದನ್ನು ಕೂಡ ಜನರಲ್ ಆದೇಶ ಹಾಕಿದ್ದೀವಿ. ಅದ್ರ ಸಂಬಂಧಪಟ್ಟ ಈಗ ಆಲ್ರೆಡಿ 7 ಶಾಲೆಗಳಿಗೆ ಭೇಟಿ ಕೊಟ್ಟು ಕಡಿವಾಣ ಹಾಕಿದ್ದೀವಿ. ಪೇರೆಂಟ್ಸ್ ಎಲ್ಲಿ ತೊಗೋತಾರೆ, ಬುಕ್ಸ್ ಎಲ್ಲಿ ತೊಗೋತಾರೆ, ಬುಕ್ಸ್ ನಾವು ಕೊಡ್ತೀವಿ, ಟೆಕ್ಸ್ಟ್ ಬುಕ್ ನಾವು ಕೊಡ್ತೀವಿ, ಆದರೆ ಬೈಂಡಿಂಗ್ಸ್ ಎಲ್ಲಿ ತೊಗೋತಾರೆ ಅದು ಅವರು ಬಿಟ್ಟಿದ್ದು, ಅವರು ವೇಚನೆ ಬಿಟ್ಟಿದ್ದು. ಇವ್ರಿಗೆ ಇಷ್ಟು ತಗೊಳ್ಳಿ ತಗೊಳ್ಳಿ, 1 ಪೇಜ್ 2 ಪೇಜ್ 3 ಪೇಜ್ ತಗೊಳ್ಳಿ ತಗೊಳ್ಳಿ, ಅವ್ರು ಬಿಟ್ಟಿದ್ದು, ಅದೆಲ್ಲ ಕಡಿವಾಣ ಹಾಕಿದ್ವಿ. ಏಡೆಡ್ ಸಂಸ್ಥೆಗಳಿಗೆ ಏನು ತಗೋಬೇಕು ಅನ್ನೋದು ಇಷ್ಟು ರೇಟ್ ಫಿಕ್ಸ್ ಮಾಡಿ ಮಾಡ್ಬಿಡ್ತಾರೆ. ಇಲ್ಲ, ಅದೆಲ್ಲ ಕಡಕ್ಕಾಗಿ ತೊಗೊಂಡಿದ್ವಿ. ನಮ್ಮ ಟೆಕ್ಸ್ಟ್ ಬುಕ್ ಬಿಟ್ಟು ಬೇರೆ ಟೆಕ್ಸ್ಟ್ ಬುಕ್ ಬಳಕೆ ಮಾಡ್ತಾರೆ. ಅವ್ರು ಬೇಡಿಕೆ ಕೊಡಬೇಕು, ಬೇಡಿಕೆ ಕೊಟ್ಟರೆ ಅವ್ರು ಶುಲ್ಕ ಕಟ್ಟಿದ್ರೆ ನಾವು ಕೊಡ್ತೀವಿ. ಅದನ್ನು ಸಾರ್ವಜನಿಕರು ದೂರು ಕೊಟ್ಟರೆ ತಗೋತೀವಿ. ಅದಕ್ಕೋಸ್ಕರ ನಾನು ಹೇಳಿದ್ದು, ಯಾವುದೇ ಕಾರಣಕ್ಕೂ ಅತಿ ಹೆಚ್ಚು ಶುಲ್ಕ ಒಂದು ಪಾರದರ್ಶಕತೆ ಇದು ಮಾಡಿದ್ವಿ. ಅವರು ಎಕ್ಸಿನ್ ಇದರಲ್ಲಿ ಹೊರಗಡೆ ಹಾಕಬೇಕು. ನಾವು 1ನೇ ತರಗತಿಗೆ ಎಷ್ಟು ತಗೋತೀವಿ, 2ನೇ ತರಗತಿಗೆ ಎಷ್ಟು ತಗೋತೀವಿ, ಟ್ಯೂಷನ್ ಫೀಸ್ ತಗೋತೀವಿ, ಮತ್ತು ಡೆವಲಪ್ಮೆಂಟ್ ಫೀಸ್ ಅವ್ರು ಪ್ರದರ್ಶನ ಮಾಡಬೇಕು, ನೋಟಿಸ್ ಬೋರ್ಡ್ಗೆ ಹಾಕಬೇಕು, ಒಂದು ಕಾಪಿ ನಮಗೆ ಕೊಡಬೇಕು. ಏನು ಅವ್ರ ಆಡಿಟ್ ರಿಪೋರ್ಟ್ ಮೇಲೆ ನಿಯಮ ಪ್ರಕಾರ ಏನು ತಗೋಬೇಕು ಅಷ್ಟು ಮಾತ್ರ ತಗೋಬೇಕು. ಅನವಶ್ಯವಾಗಿ ತಗೊಂಡು ದಂಡನೂ ಕೂಡ ಹಾಕ್ತೀವಿ. ನಿಯಮ 39 ವಾಪಸ್ ತಗೊಳ್ಳೋಕ್ಕೂ ಕೂಡ ಸಿದ್ಧಿದ್ವಿ. ಕೆಲ CRP ಅವ್ರಿಗೆ ಇಲ್ಲ, ಎಲ್ಲ CRPಗಳು ಅಂತ ಇಲ್ಲ. ಅವರು CRPಗಳು ಅವ್ರಿಗೆ ಉದ್ದೇಶ ಏನಪ್ಪ ಅಂತಂದರೆ ನಮ್ಮ ಸರ್ಕಾರಿ ಶಾಲೆಗಳ ಗುಣಮಟ್ಟವನ್ನು, ಬೋಧನೆಯನ್ನು, ಶಿಕ್ಷಕರ ಮಾರ್ಗದರ್ಶನ ಕೊಡಬೇಕಾದ್ರೆ ಅವ್ರ ಕರ್ತವ್ಯ. ಆದರೂ ಬೇರೆ ಬೇರೆ ಕಡೆ ಎಲ್ಲ ಇದು ಅವರು ಹೋಗ್ತಾಯಿದ್ರು, ಕಾಲಿಡ್ತಾಯಿದ್ರು, ಅದಕ್ಕೆಲ್ಲ ಕಡಿವಾಣ ಹಾಕಿದ್ವಿ. ಮತ್ತು ಸಂಬಂಧಪಟ್ಟಂಥ ಅಂಥವೇನೋ ಕಂಡುಬಂದರೆ ನಾನು ನೇರವಾಗಿ ಅಮಾನತರು ಕೂಡ ಮಾಡಿ, ಈಗ ಆಲ್ರೆಡಿ 2 ಜನನೂ ಕೂಡ ಮಾಡಿದ್ದೀನಿ. ಕ್ಯಾನಗರದಲ್ಲಿ ಒಬ್ಬರನ್ನ ಮತ್ತು ಇನ್ನೊಬ್ಬರು ಮೈಸೂರು ತಾಲೂಕಲ್ಲೂ ಕೂಡ ಮಾಡಿದ್ದೀನಿ. 2 ಜನ CRPಗಳನ್ನು ಖಾಸಗಿ ಶಾಲೆಗೆ ಹೋಗಿ ಅವ್ರು ಇದು ಮಾಡುವಂಥದ್ದು ಪ್ರಕರಣ ಕಂಡುಬಂತು, ತಕ್ಷಣ ಅಮಾನತ್ ಮಾಡಿದ್ದೀನಿ. ಅಂಥವಿದಿಲ್ಲ. ಮತ್ತು ಈಗ CRPಗಳನ್ನೇ ಅವ್ರವ್ರ ಏರಿಯಾದಲ್ಲಿ ಯಾವುದಾದ್ರು 0 ಎನ್ರೋಲ್ಮೆಂಟ್ ಇತ್ತು ಅಂದರೆ ಅವ್ರನ್ನೇ ಆ್ಯಕ್ಷನ್ ಮಾಡ್ತೀವಿ. ಫೇಲ್ ಆದವ್ರಿಗೆ ಹೇಗೆ ಇದು ಮಾಡ್ತೀವಿ? ಈಗ ಫೇಲ್ ಆದವ್ರಿಗೆ ಈಗ ಫಲಿತಾಂಶ ಬಂದಿದೆ. ಈಗ ಎಲ್ಲ ಹೆಡ್ ಮಾಸ್ಟರ್ಗಳು ಝೂಮ್ ಮೀಟಿಂಗಲ್ಲಿ ತೊಗೊಂಡು ಅವರ ಶಾಲೆ ಎಷ್ಟು ಜನ ಫೇಲ್ ಆಗಿದ್ದಾರೆ ಅದನ್ನು ತೊಗೊಂಡು ಆಲ್ರೆಡಿ ಕ್ರಿಯಾಯೋಜನೆ ಮಾಡಿದ್ವಿ. ಅದ್ರ ಪ್ರಕಾರ ಎಷ್ಟು ಜನ ಫೇಲ್ ಆಗಿದ್ದಾರೆ ಸರ್? 4,000 ಜನ, 3,898 ಮಕ್ಕಳಿದ್ದಾರೆ. ಅವ್ರನ್ನ ತಗೋತೀವಿ. ಅವ್ರಿಗೊಂದು ಆ್ಯಕ್ಷನ್ ಮಾಡಿ ನಾವು ತಗೋತೀವಿ. ಓಕೆ, ಥ್ಯಾಂಕ್ ಯು. ಅಂಶ ಬರಬೇಕು ಅಂತಂದರೆ ನಮ್ದು ಎಷ್ಟು ಎಫರ್ಟ್ ಇದೆ ಅದ್ರಲ್ಲಿ ನಿಮ್ಮದು ಅಷ್ಟೇ ಪಾತ್ರ. ಯಾಕಂದರೆ ಪೋಷಕರಿಗೆ ಮತ್ತು ಪತ್ರಿಕಾ ಮಾಧ್ಯಮದವರು ತುಂಬ ಸಂಪೂರ್ಣ ಸಹಕಾರ ಕೊಟ್ಟರು. ಅದು ಮೆಸೇಜ್ ಹೋಯ್ತು. ಆ ಮೆಸೇಜಿಂದ ನಾನು ಏನೋ ಒಂದು ಸಾಧನೆ ಮಾಡಬೇಕು ಅನ್ನೋದು ಮಗುವಿಗೆ ಮೋಟಿವೇಶನ್ ಆಯಿತು. ಅದಕ್ಕೆ ನಿಮಗೆ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಧನ್ವಿ ಅಂತ. ನಾನು ಸದ್ವಿದ್ಯಾ ಹೈಸ್ಕೂಲ್ ವಿಜಯನಗರ 2nd ಸ್ಟೇಜಲ್ಲಿ 10ನೇ ತರಗತಿಯನ್ನು ಮುಗಿಸಿದ್ದೇನೆ. 625ಕ್ಕೆ 623 ಅಂಕಗಳನ್ನು ತೊಗೊಂಡಿದ್ದೇನೆ. 99.7% ಬಂದಿದೆ. ನಾನು ಮೊದಲನೇ ದಿನದಿಂದಲೂ ಕನ್ಸಿಸ್ಟೆಂಟಾಗಿ ದಿನ ಓದಿ ಮನಸ್ಸಲ್ಲಿ ಇಟ್ಕೊಂಡು ಅದನ್ನು ರಿವೈಸ್ ಮಾಡಿ ನಮ್ಮ ಟೀಚರ್ಸ್ ಸಪೋರ್ಟಿಂದ ಹಾಗೂ ನಮ್ಮ ಅಪ್ಪ ಅಮ್ಮನ ಸಪೋರ್ಟಿಂದ ಇದನ್ನು ಅಚೀವ್ ಮಾಡೋಕ್ಕೆ ಸಾಧ್ಯ ಆಗಿದೆ. ದಿನ ಒಂದು 5 ರಿಂದ 6 ಗಂಟೆ ಟೈಮ್ ಓದ್ತಾ ಇದ್ದೆ. ಅದ್ರ ಜೊತೆಗೆ ನಮ್ಮ ಟೀಚರ್ಸ್ ಕಂಡಕ್ಟ್ ಮಾಡಿರೋ ಎಕ್ಸಾಮ್ಗಳು, ಪ್ರಿಪ್ರೇಟರಿಗಳು ತುಂಬ ಸಹಾಯ ಮಾಡಿದೆ ನನಗೆ. ಸೊ ಅವ್ರಿಗೆಲ್ಲ ಒಂದು ದೊಡ್ಡ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಾಗಬೇಕು ಅಂತ ಏರ್ಫೋರ್ಸ್ ಜಾಯ್ನ್ ಆಗಿ ಐ ಹ್ಯಾವ್ ಟು ಸರ್ವ್ ಮೈ ಕಂಟ್ರಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಸದ್ಯಕ್ಕೆ PCMC ತೊಗೊಂಡು ಇಂಜಿನಿಯರಿಂಗ್ ಮಾಡೋಣ ಅಂತ. ಎಷ್ಟು ಅವರ್ ಓದ್ತಾ ಇದ್ರಿ? ಸಂಜೆ 3 to 4 hours, ಬೆಳಗ್ಗೆ 2 hours. ಅಪ್ಪ ಸದ್ವಿದ್ಯಾ ಕಾಲೇಜಲ್ಲಿ ಫಿಸಿಕ್ಸ್ ಮತ್ತು ಎಲೆಕ್ಟ್ರಾನಿಕ್ಸ್ ಲೆಕ್ಚರರ್ ಆಗಿದ್ದಾರೆ. ಅಮ್ಮ ಪ್ರಮತಿ ಕಾಲೇಜಲ್ಲಿ ಫಿಸಿಕ್ಸ್ ಲೆಕ್ಚರರ್ ಆಗಿದ್ದಾರೆ. ಹೇಗಿತ್ತು ಕುಟುಂಬದವ್ರ ಸಪೋರ್ಟ್? ಹೇಗಿತ್ತು? ತುಂಬ ಸಪೋರ್ಟ್ ಮಾಡಿದ್ದಾರೆ. ಅಪ್ಪ ಅಮ್ಮ ತುಂಬ ಸಪೋರ್ಟ್ ಮಾಡಿದ್ದಾರೆ. ಅವರು ನನಗೆ ಏನೇ ಡೌಟ್ ಇದ್ದರೂ ಹೇಳ್ಕೊಟ್ಟಿದ್ದಾರೆ. ಯಾವುದೂ ಹಾಗೆ ಬಿಟ್ಟಿಲ್ಲ. ತುಂಬ ಸಪೋರ್ಟ್ ಮಾಡಿ. ಟ್ಯೂಷನ್ ಏನಾದರೂ ಮನೇಲೇ ಓದಿ? ಯಾವ ಟ್ಯೂಷನ್ ಇಷ್ಟು ಸ್ಕೋರ್ ಬರುತ್ತೆ ಅಂತ ಅಂದ್ಕೊಂಡಿದ್ರೆ ಹೇಗೆ? ಹೌದು, ಎಕ್ಸ್ಪೆಕ್ಟ್ ಮಾಡಿದ್ದೆ 623 ಅಂತಲೇ ಎಕ್ಸ್ಪೆಕ್ಟ್ ಮಾಡಿದ್ದೆ. ಬಂದಿದೆ 623. ಕಷ್ಟ ಇತ್ತಾ ಈ ಸರಿ? ಕಷ್ಟ ಇತ್ತು? ಕಷ್ಟ ಅಂತ ಹೇಳೋಕ್ಕಾಗಲ್ಲ. ನಾವು ಓದಿಲ್ಲದೆ ಇದ್ದರೆ ಕಷ್ಟನೇ ಆಗ್ತಾಯಿತ್ತು. ಓದಿರೋದಕ್ಕೆ ಕಷ್ಟ ಏನಾಗಿಲ್ಲ. ಕನ್ನಡದಲ್ಲಿ ಒಂದು ಹೋಗಿದೆ, ಇಂಗ್ಲೀಷಲ್ಲಿ ಒಂದು ಹೋಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ, ಬಟ್ ಹೋಗಿದೆ. ಇಟ್ಸ್ ಓಕೆ, ಐ ಆಮ್ ಹ್ಯಾಪಿ ವಿತ್ ಇಟ್. ಈಗ ನಿಮ್ಮ ಸ್ಟೂಡೆಂಟ್ಸ್ಗೆ ಏನು ಹೇಳಲಿಕ್ಕೆ ಇಷ್ಟ? ಎಲ್ಲರಿಗೂ ಕಂಗ್ರ್ಯಾಚುಲೇಟ್ ಮಾಡೋಕ್ಕೆ ಪಡ್ತೀನಿ. ಎಲ್ಲ 625, 624 ಎಷ್ಟೇ ತೆಗೆದಿದ್ರು ನಿಮ್ಮ ಪ್ರಿಪ್ರೇಷನಿಂದ ನೀವು ಅಷ್ಟು ತೆಗೆದಿದ್ದೀರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ಕಂಗ್ರ್ಯಾಚುಲೇಷನ್ಸ್.
ಪ್ರೆಷರ್ನ ಹೆಂಗೆ ತಗೊಂಡ್ರಿ, ಹೇಗೆ ಪ್ರೆಷರ್ ಇತ್ತಾ? ಪ್ರೆಷರ್ ಅಂತ ಏನೂ ಇರಲಿಲ್ಲ ಆ್ಯಕ್ಚುಲಿ. ಎಲ್ಲ ಸಪೋರ್ಟ್ ಮಾಡಿ ತುಂಬ ಹೆಲ್ಪ್ ಮಾಡಿದ್ದಾರೆ. ಯಾವ ಕಡೆಯಿಂದ ನನಗೆ ಪ್ರೆಷರ್ ಅನಿಸಿಲ್ಲ. ಮೊದಲನೇ ದಿನದಿಂದಲೂ ಓದಿರೋದ್ರಿಂದ ನನಗೆ ಯಾವ ಥರ ಪ್ರೆಷರ್ ಅಂತ ಅನಿಸಿಲ್ಲ. ಈಗ ಫೇಲ್ ಆಗಿರೋ ಮಕ್ಕಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ? ಯಾವ ಥರ? ಯಾವತ್ತೂ ಗಿವ್ ಅಪ್ ಮಾಡಬೇಡಿ. ಇನ್ನೂ 2 ಎಕ್ಸಾಮ್ಸ್ ಇದೆ, ಸಪ್ಲಿಮೆಂಟರಿ ಎಕ್ಸಾಮ್ಸು. ದಿನ ಕುತ್ಕೊಂಡು ಓದಿ ಯಾವತ್ತೂ ಗಿವ್ ಅಪ್ ಮಾಡದೆ ನಿಮ್ಮ ಪ್ರಯತ್ನ ಮಾಡ್ತಾ ಇರಿ. ಒಂದಿನ ಸಕ್ಸಸ್ ಅನ್ನೋದು ಸಿಕ್ಕೇ ಸಿಗುತ್ತೆ. ಸ್ಟಡೀಸ್ ಜೊತೆಗೆ ಸ್ಪೋರ್ಟ್ಸ್ ಕೂಡ ಈ ಸಲ ಈ ವರ್ಷ 10th ಅಲ್ಲಿ ಸ್ಪೋರ್ಟ್ಸ್ ಚಾಂಪಿಯನ್ ಕೂಡ ಆಗಿದ್ದೀನಿ. ಹೇಗೆ ಎರಡನ್ನು ನಿಭಾಯಿಸ್ತೀವಿ? ನಂಗೆ ಮೊದಲಿಂದನೂ ಸ್ಪೋರ್ಟ್ಸ್ ಅಂದರೆ ಇಷ್ಟ, ಸಣ್ಣವಳಿದ್ದಾಗಿಂದನೂ ಸ್ಪೋರ್ಟ್ಸ್ ಅಂದರೆ ಇಷ್ಟ. ಸೊ ಎರಡೂ ನನಗೆ ಇಷ್ಟ. ಮತ್ತು ಓದೋದನ್ನು ಸಂತೋಷವಾಗಿ ಓದಿರೋದ್ರಿಂದ ಎರಡು ಮ್ಯಾನೇಜ್ ಮಾಡೋಕ್ಕೆ ಈಸಿ ಆಗಿದೆ. ಓಕೆ, ಥ್ಯಾಂಕ್ ಯು. ತುಂಬ ಖುಷಿ ಆಗ್ತಿದೆ. S23 ಡಿಸ್ಟಿಕ್ಗೆ ಟಾಪರ್ ಆಗಿರೋ ಖುಷಿ ಆಗ್ತಿದೆ. ಇದಕ್ಕೆಲ್ಲ ಹೆಂಗೆ ಸಹಕಾರ ಆಯಿತು, ಯಾರು ಕಾರಣ ತಂದೆ ತಾಯಿ ಮೊದಲನೇದಾಗಿ, ಆಮೇಲೆ ಟೀಚರ್ಸ್ ಅವರು ಕೂಡ ತುಂಬಾ ಸಪೋರ್ಟ್ ಮಾಡಿದ್ದಾರೆ ನನಗೆ. ಅದರಿಂದಾಗಿ ಇಷ್ಟು ಮಾರ್ಕ್ಸ್ ತೆಗೆಯೋಕ್ಕೆ ಸಾಧ್ಯ ಆಯಿತು. ಬಿಕಾಸ್ ಹಾರ್ಡ್ ವರ್ಕ್. ಪ್ರಿಪರೇಷನ್ ಯಾವ ರೀತಿ ಇತ್ತು? ಪ್ರಿಪ್ರೇಷನ್ ಚೆನ್ನಾಗೇ ಇತ್ತು. ನಾನು ಯೂಶ್ವಲಿ ಬೆಳಗ್ಗೆ ಓದ್ತಾ ಇದ್ದೆ. ಬೆಳಗ್ಗೆ ಬೇಗ ಎದ್ದು 3 o'clock ಹಾಗೆಲ್ಲ ಎದ್ದು ಆಲ್ಮೋಸ್ಟ್ 7 o'clockವರೆಗೂ ಓದ್ಕೊತಾ ಇದ್ದೆ. ನೈಟ್ ಜಾಸ್ತಿ ಓದಕ್ಕೆ ಹೋಗ್ತೇನೆ. ಸ್ಟಡೀಸ್ ಜೊತೆ ಏನೆಲ್ಲ ಆಕ್ಟಿವಿಟೀಸ್ ಮಾಡ್ತೀವಿ? ಸ್ಟಡೀಸ್ ಜೊತೆ ನಾನು ಬೇರೆ ಯಾವುದು ಕಲ್ಚರಲ್ ಆ್ಯಕ್ಟಿವಿಟೀಸ್ಗೆ ಏನು ಸೇರ್ಕೊಂಡಿರಲಿಲ್ಲ. ಬಟ್ ಹಾಬೀಸ್ ಥರ ಡ್ರಾಯಿಂಗ್, ಡ್ಯಾನ್ಸಿಂಗ್ ಆ ಥರ ಎಲ್ಲ ಮಾಡ್ತೇನೆ. ಏನಾಗಬೇಕು ಅಂತ ಆಸೆ ಇದೆ? ಅಪ್ಪ ಅಮ್ಮ ಏನು ಮಾಡ್ಕೊಂಡಿದ್ದಾರೆ? ಅಪ್ಪ JSS ಮೆಡಿಕಲ್ ಕಾಲೇಜಲ್ಲಿ ಸೆಕ್ಯೂರಿಟಿ ಗಾರ್ಡಾಗಿ ವರ್ಕ್ ಮಾಡ್ತಾರೆ. ಅಮ್ಮ ನಾರ್ಮಲಿ ಹೌಸ್ ವೈಫ್. ಅಮ್ಮ ಹೆಲ್ಪ್ ಮಾಡ್ತಿದ್ರಾ? ಅಮ್ಮ ಇಲ್ಲ, ಸ್ಟಡೀಸ್ ನಾನೇ ಓದ್ಕೊತಾ ಇದ್ದಿದ್ದು. ಟ್ಯೂಷನಿಗೆ ಹೌದು. ಎಷ್ಟು ಮ್ಯಾಥ್ಸ್ ಬರುತ್ತೆ ಅಂತ ಅಂದ್ಕೊಂಡಿದ್ರೆ ಹೇಗೆ? ಮ್ಯಾಥ್ಸಲ್ಲಿ ಮಾರ್ಕ್ಸ್ ಹೋಗುತ್ತೆ ಅನ್ನೋ ಎಕ್ಸ್ಪೆಕ್ಟೇಷನ್ ಇತ್ತು. ಅದೇ ಥರ ಮಾರ್ಕ್ಸ್. ಮುಂದೆ ಏನಾಗಬೇಕು ಅಂದ್ಕೊಂಡಿದ್ದೀನಿ? ಮುಂದೆ ಇಂಜಿನಿಯರಿಂಗ್ ಮಾಡಬೇಕು ಅಂತ. ಓಕೆ, ಥ್ಯಾಂಕ್ ಯು. ನನ್ನ ಹೆಸರು ಶಿವಕುಮಾರ್ ಅಂತ, JS ಡೆಂಟಲ್ ಕಾಲೇಜಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ. ನನ್ನ ಮಗಳು ಭಾರತೀಯ ಜಪಾನಲ್ಲಿ ಈ ವರ್ಷ 10th ಸ್ಟ್ಯಾಂಡರ್ಡ್ಗೆ ಔಟ್ 623 ಮಾರ್ಕ್ಸ್ ಮಾಡಿದೆ. ಸ್ಟೇಟ್ಗೆ 3ನೇದಾಗಿ. ಈ ಸಂದರ್ಭ ಏನು ಹೇಳ್ತೀನಿ, ಇವರು ಇನ್ನೂ ಜಾಸ್ತಿ ಹೆಚ್ಚಿನ ಮಾರ್ಕ್ಸ್ ತಗೊಂಡು ಮುಂದಿನ ಭವಿಷ್ಯದಲ್ಲಿ ಚೆನ್ನಾಗಿ ಮಾರ್ಕ್ಸ್ ತಗೊಂಡು ಒಳ್ಳೆಯ ಪೊಸಿಷನ್ಗೆ ಹೋಗ್ಬೇಕು ಅಂತ. ನನ್ನ ಮಗಳು ಈಗ ಇಂಜಿನಿಯರಿಂಗ್ ಓದಬೇಕು ಅಂತ ಇದ್ದಾನೆ. ಇನ್ನೂ ಹೆಚ್ಚು ಶ್ರಮಪಟ್ಟು ಓದೋಕ್ಕೆ ನಾನು ಸಪೋರ್ಟ್ ಮಾಡ್ತೀನಿ, ತಂದೆಯಾಗಿ ಸಪೋರ್ಟ್ ಮಾಡ್ತೀನಿ. ಅವ್ರು ಸರ್ಕಾರಿ ಅಧಿಕಾರಿಗಳು ಓದಿಸ್ತಾರೆ, ಖಾಸಗಿ ಸೆಕ್ಯೂರಿಟಿ ಗಾರ್ಡ್ ಆಗಿ ಓದಿಸ್ಬೇಕು, ಮಕ್ಕಳು ಓದಬೇಕು ಅನ್ನೋ ಒಂದು ಹಠ ಛಲ ಇದ್ದಾಗ ನಾವು ನಮ್ಮದೇನೇ ಇದ್ದರೂ ಎಲ್ಲ ಅದನ್ನು ಸ್ಯಾಕ್ರಿಫೈಸ್ ಮಾಡಿ ಕಲಿಸ್ತೀವಿ. ನಿರೀಕ್ಷೆ ಈಗ ಶಾಲೆಗೆ ಇಲ್ಲ ಸರ್, ಓದ್ತಾನೆ ಫಸ್ಟ್ ಸ್ಟ್ಯಾಂಡಿಂದ ನಾನು ಒಂದು ಕಾನ್ಫಿಡೆನ್ಸ್ ಇತ್ತು ಓದ್ತಾಳೆ. ಸೊ ಅದರಿಂದ ನಾನು ಅದನ್ನ ಹೆಚ್ಚಿನ ಪ್ರೆಷರ್ ಆಗ್ತಿಲ್ಲ. ಅವಾಗ ಓದು, ಇವಾಗ ಓದು, ಬೆಳಗ್ಗೆ ಎದ್ದು ಓದು, ಟ್ಯೂಷನ್ ಹಾಕ್ತೀನಿ ಓದು, ಅದೇನು ಹೆಚ್ಚಿನ ಇದುವರೆಗೂ ಎದ್ದು ಓದ್ಕೊಂತ ಹೇಳಿದ ದಿವಸನೇ ಇಲ್ಲ. ಅವಳು ರೆಸ್ಪಾನ್ಸಿಬಿಲಿಟಿ ಏನಿತ್ತು ಅವಳ ಆ ಟೈಮ್ ಕರೆಕ್ಟ್ ಅವಳು ಮಾಡ್ತಾ ಹೋಗ್ತಾ ಇದ್ದೆ. ಅವನಿದ್ದು ಫಸ್ಟ್ ರ್ಯಾಂಕ್ ಎಕ್ಸ್ಪೆಕ್ಟ್ ಮಾಡಿದ್ದು. ಮ್ಯಾಥಮೆಟಿಕ್ಸ್ ಏನು ಸ್ವಲ್ಪ ಇದಾಗಿ ಮಾರ್ಕ್ಸ್ ಇದು ಮಾಡಿ ಒಂದು 2 ಮಾರ್ಕ್ಸ್ ಹೋಯ್ತು ಅಷ್ಟೇ. ಬೇರೆ ಎಲ್ಲಾದರೂ ಔಟ್ ಆಫ್ ತೆಗಿತಾರೆ ನನಗೆ ಫುಲ್ ಕಾನ್ಫಿಡೆನ್ಸ್ ಇತ್ತು ಸರ್, ಅವಳು ಕಾನ್ಫಿಡೆನ್ಸ್ ಇತ್ತು. ಸೊ ಅದೇ ಥರ ಅದೇನು ಎಫರ್ಟ್ ಆಗಿದ್ದೇವೆ ದೇವರು ಹೆಚ್ಚಿನ ರೀತಿ ಹೇಳ್ಬೇಕಂದ್ರೆ ಅವರು ಸ್ಕೂಲ್ನವರು ಹೆಚ್ಚಿಗೆ ಸಪೋರ್ಟ್ ಮಾಡಿದ್ದಾರೆ, ಟೀಚರ್ಸು ಅವ್ರ ಎಫರ್ಟ್ ತಗೋತಿ ಅವರು ಬರ್ದ ಕಾರಣ. ಈಗ ನಿಮ್ಮ ರೀತಿ ಅಷ್ಟೇ ಸರ್, ಮಕ್ಕಳು ಓದ್ತವೆ ಅಂತ ಹೇಳಿದಾಗ ನಾವು ನಮ್ಮದೇನೇ ಇದ್ರೂ ಪಕ್ಕಕ್ಕೆ ಕೊಟ್ಬಿಟ್ಟು ಈಗ ಫಸ್ಟ್ ರ್ಯಾಂಕ್ ಓದಿದ್ರು ಅಂಕಿತಾ ಕೊಂಡೂರು ಹುಡುಗಿ ಪಾಪ ರೈತನ ಮಗಳು. ಸೊ ಅವರೇ ಅಷ್ಟು ಓದಿಸ್ತದೆ. ನಾವು ಸಿಟಿಯಲ್ಲಿದ್ದು ಬೇರೆ ಯಾವುದೇ ಒಂದು ಸಣ್ಣ ಪುಟ್ಟ ಒಂದು ಆಟೋ ಡ್ರೈವರ್ ಆಗಿರ್ಬೋದು, ಒಂದು ತರಕಾರಿ ಮಾರೋರು ಆಗಿದ್ರು ಮಕ್ಕಳು ಓದಿಸ್ಬೇಕು ಅಂತ ಇದ್ದಾಗ ಅವರು ತಮ್ಮದೇನೇ ಇದೆ ಎಲ್ಲ ಬದಿಗೆ. ನಮ್ಮ ಕಾಲೆಲ್ಲ ಅಷ್ಟು ಇರ್ತಿರಲಿಲ್ಲ, ತೀರಾ ಬಡತನ ಇತ್ತು. ಈಗ ನಾವು ಈಗ ಇಷ್ಟು ಇದಾಗ ಓದ್ತೇವೆ ಅಂತ ಹೇಳಿದ್ರೆ ನಾವು ಅವ್ರಿಗೆ ಸಪೋರ್ಟ್ ಮಾಡಲೇಬೇಕಾಗುತ್ತೆ. ಸೊ ನಾವು ನಮ್ಮದೇನಿದೆ ಎಲ್ಲ ಬದಿಗೆ ಇಟ್ಬಿಟ್ಟು ಈಗಿನ ಕಾಲ ಸಾಲ ಸುಲಭ ಮಾಡಿಕೊಂಡು ಓದಿಸೋದು. ನಮ್ಮ ಆರ್ಥಿಕ ಪರಿಸ್ಥಿತಿ ಏನಿದ್ರು ಅದನ್ನು ನಾವು ಸ್ವಲ್ಪನಾದರೂ ಅವ್ರಿಗೆ ಸಪೋರ್ಟ್ ಮಾಡಲೇಬೇಕು. ಈಗ ಮುಂದಿನ ಹೈಯರ್ ಸ್ಟಡೀಸ್ಗೆಲ್ಲ ಯಾವ ರೀತಿ ಪ್ರಿಪ್ರೇಷನ್ ಸ್ಟಡಿ ಅದೇ ಸರ್, ಇಂಜಿನಿಯರಿಂಗ್ ಓದ್ಬೇಕು ಅಂತ ಇದ್ದಾರೆ. ಇನ್ನು ಯಾವ ಕಾಲೇಜಲ್ಲಿ ಡಿಸೈಡ್ ಮಾಡಿಲ್ಲ, ಮಾಡಿ ಸೇರಿಸ್ಬೇಕು ಅಂತ ಹೇಳಿ ಗೌರ್ಮೆಂಟ್ ಅಲ್ಲ ಯಾಕಂದರೆ ಮೆಡಿಕಲ್ ಕೇಳಿ ನೋಡಿದೆ, ತುಂಬ ಲಕ್ಷಾಂತರ ರೂಪಾಯಿ ಖರ್ಚು, ವರ್ಷ. ಸೊ ಮೆಡಿಕಲ್ ಹೋದ್ಮೇಲೆ ಮತ್ತೆ ಅದು ಅಡಿಷ್ನಲ್ ಎಲ್ಲ ಓದಬೇಕು ಅಂತ ಇದೆ. ಇಂಟರ್ನಲ್ಸ್ ಓದಬೇಕು, ಈಗ ನಾನು ಮೆಡಿಕಲ್ ಕಾಲೇಜಲ್ಲಿ ನಾನು ವರ್ಕ್ ಮಾಡೋದ್ರಿಂದ ನನಗೆಲ್ಲ ಚೆನ್ನಾಗಿ ಗೊತ್ತಾಗ್ಬಿಟ್ಟಿದೆ. ಖಾಸಗಿರೋ ನಮ್ಮಲ್ಲಿ CET ಮಾಡಿದ್ರೆ ಎಷ್ಟು ಮಾರ್ಕ್ಸ್ ಕೊಡ್ತಾರೆ, ಎಷ್ಟು ಸೀಟ್ ಕೊಡ್ತಾರೆ, ಪ್ರೈವೇಟಾಗಿ ಎಷ್ಟು ಕೊಡ್ತಾರೆ. ಇದು ನಾನು ಏನು ಮಾಡಿದೆ, ಅದಕ್ಕೆ ಹೋದರೆ
10 ವರ್ಷ ಮಿನಿಮಮ್ ಓದ್ತಾನೆ ಇರಬೇಕಾಗುತ್ತೆ. ಇಂಜಿನಿಯರಿಂಗ್ ಓದೋ ಒಂದು 6-7 ವರ್ಷ ಓದೋದ್ರಲ್ಲೇ ಏನೋ ಒಂಚೂರು ಎಜುಕೇಷನ್ ಓದೋದು ಕ್ಯಾಂಪಸ್ ಸೆಲೆಕ್ಷನ್ ಇರ್ತಲ್ಲ ಆಗ ಸಂತಸದಿಂದ ಗೊತ್ತಾಯಿತು. ಅದನ್ನು ಕಾನ್ಸಂಟ್ರೇಷನ್ ಮಾಡಿ ಅವರಿಗೆ ಸ್ವಲ್ಪ ಓಕೆ. ನಂದಿನಿ, ಭಾರತ್ ನ್ಯೂಸ್ ಟಿವಿ, ಮೈಸೂರು.